ನಮಸ್ಕಾರ. ನಾನು ನಿಮ್ಮ ಅಮರೇಶ್ ಸಾವು ಮಾಡುವ ನಮಸ್ಕಾರಗಳು. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಈ ವಾರ ನಿಮ್ಮ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರು ಅವರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ವಾರದ ನಮ್ಮ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಕಡೆ ಸ್ವಲ್ಪ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದು ವಿಷಯ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. ನಾನು ಹೇಳಿದ್ದೆ ಈ ವರ್ಷ ಎಂ ಎಂಬ ಅಕ್ಷರಕ್ಕೆ ಬಲ ಇಲ್ಲ ಮತ್ತು ಟಿ ಡಿ ಎಂಬ ಅಕ್ಷರಕ್ಕೆ ಬಲ ಇಲ್ಲ ಅಂತ ಹೇಳಿದೆ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಒಬ್ಬ ಪ್ರಸಿದ್ಧ ಹಿಂದಿ ಚಿತ್ರನಟ ಹಿಂದಿ ಚಿತ್ರನಟ ಮನೋಜ್ ಕುಮಾರ್ ಅಂತೇಳಿ ಕೇಳಿರ್ಬೋದು. ಅವರು ಮೊನ್ನೆ 4ನೇ ತಾರೀಕು ಅಂದ್ರೆ ಏಪ್ರಿಲ್ 4ನೇ ತಾರೀಕು ನಿಧನ ಹೊಂದಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಹೇಳಿದೆ ಎಂ ಎಂಬ ಅಕ್ಷರಕ್ಕೆ ಬಲ ಇಲ್ಲ, ಅದಲ್ಲದೆ ಸ್ಪೆಷಲಿ ಈ ತಿಂಗಳಲ್ಲಿ ಈ ವಾರದಲ್ಲಿ 3-4 ತುಂಬಾ ಡೇಂಜರ್ ಅಂತ ಹೇಳಿದೆ. ಅದೇ ಪ್ರಕಾರವಾಗಿ 4ನೇ ತಾರೀಕು ಖ್ಯಾತ ಹಿಂದಿ ಚಲನಚಿತ್ರ ನಟ ಮನೋಜ್ ಕುಮಾರ್, ಹಿರಿಯ ನಟರು, ಬಹಳ ಹಳೇ ಫಿಲ್ಮ್ ಆಕ್ಟ್ರೆಸ್, ಅವರು 4ನೇ ತಾರೀಕು ನಿಧನ ಹೊಂದಿದ್ದರು ಬಾಂಬೆನಲ್ಲಿ. ಹೇಳ್ತಾ ಈ ವಾರದ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಈ ವಾರ ಸೋಮವಾರ 7ನೇ ತಾರೀಕು ತುಂಬಾ ಚೆನ್ನಾಗಿದೆ. ಅಂದ್ರೆ 7 ಯಾವುದೇ ಶುಭ ಕೆಲಸಗಳು ಬೇಡ ಅಂತೀನಿ. ಆದ್ರೆ ವೈಯಕ್ತಿಕ ಕೆಲಸಗಳೇನಾದ್ರೂ ಇದ್ರೆ ಯಾವ್ದು ಮಾಡಿಕೊಳ್ಬಹುದು, ಒಳ್ಳೆ ಚೆನ್ನಾಗಿದೆ. ನೆಕ್ಸ್ಟ್ 8ನೇ ತಾರೀಕು ಯಾವುದೇ ಶುಭ ಕೆಲಸಗಳು ಕೂಡ ಮಾಡಿಕೊಳ್ಬಹುದು. ಬಟ್ 8 ಅನ್ನೋದಿದ್ರೆ ಸ್ವಲ್ಪ ಸ್ಲೋ. ಅದಕ್ಕೋಸ್ಕರ ನಾನು ಶುಭ ಕೆಲಸಗಳಿಗೆ ಶುಭ ಕಾರ್ಯಗಳಿಗೆ ನಾನು 8ನೇ ತಾರೀಕು ಕೊಡೋದಿಲ್ಲ. ಬಟ್ ವೈಯಕ್ತಿಕ ಕೆಲಸಗಳಿಗೆ ಏನಾದ್ರು ಇದ್ರೆ 8ನೇ ತಾರೀಕು ಖಂಡಿತವಾಗಿ ಮಾಡಿಕೊಂಡ್ರೆ ತಪ್ಪಿಲ್ಲ. ನೆಕ್ಸ್ಟ್ 9ನೇ ತಾರೀಕು ತುಂಬಾ ಚೆನ್ನಾಗಿದೆ. ಯಾವುದೇ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಳಬಹುದು 9ನೇ ತಾರೀಕು. ನೆಕ್ಸ್ಟ್ ಬಂದ್ಬಿಟ್ಟು 10ನೇ ತಾರೀಕು ವೆರಿ 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 ಗುಡ್, ತುಂಬಾ ಚೆನ್ನಾಗಿದೆ. ಏಪ್ರಿಲ್ 10 ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಳಬಹುದು. ನೆಕ್ಸ್ಟ್ ಬಂದ್ಬಿಟ್ಟು 11, ಇದು ಕೂಡ ತುಂಬಾ ಚೆನ್ನಾಗಿದೆ. ತುಂಬಾ ಫೇವರೇಬಲ್ ಆಗಿರ್ತಕ್ಕಂಥ ಒಂದು ಸಂಖ್ಯೆ ಅಂತಾನೆ ಹೇಳ್ಬೋದು. ಇಲ್ಲಿ ಕೂಡ ನೀವು ಯಾವುದೇ ಶುಭ ಕೆಲಸಗಳನ್ನು ಮಾಡಿಕೊಳ್ಳಬಹುದು. ನೆಕ್ಸ್ಟ್ 12ನೇ ತಾರೀಕು ಬಂದ್ಬಿಟ್ಟು ನಿಮಗೆ ಶನಿವಾರ ಆಗುತ್ತೆ. ಯಾವುದೇ ಶುಭ ಕೆಲಸಗಳಲ್ಲಿ ಬೇಡ, ಯಾಕಂದ್ರೆ ಇದು ಅತ್ಯಂತ ಅಶುಭ ದಿನ ಅಂತಾನೆ ಹೇಳ್ಬಹುದು ಈ ತಿಂಗಳಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಭಾನುವಾರ 13ನೇ ತಾರೀಕು ಅತ್ಯಂತ ಕೆಟ್ಟ ಒಂದು ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಈ ತಿಂಗಳಲ್ಲಿ. ಅದಕ್ಕೆ ದಯವಿಟ್ಟು 13ನೇ ತಾರೀಕು ಮತ್ತು 12ನೇ ತಾರೀಕು ಈ ವಾರದಲ್ಲಿ 7ನೇ ತಾರೀಕಿನಿಂದ ಹಿಡ್ಕೊಂಡು 13ನೇ ತಾರೀಕುವರೆಗೂ ಕೇವಲ 2 ಅಶುಭ ಇದಾವೆ. ಅವು 8 ಮತ್ತು 7, ಸಾರಿ 4 ಮತ್ತು 3 ಅಂದ್ರೆ 12 ಮತ್ತು 13ನೇ ತಾರೀಕು ಮಾತ್ರ ನಿಮಗೆ ಅಶುಭದವೆ. ಉಳಿದೆಲ್ಲ ಶುಭ ಇದೆ, ತುಂಬಾ ಚೆನ್ನಾಗಿದ್ದಾವೆ, ಫೇವರೇಬಲ್ ಆಗಿದ್ದಾವೆ. ನೀವು ಯಾವುದೇ ಶುಭ ಕೆಲಸಗಳನ್ನು ಕೂಡ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಈ ವಾರದ ಹೀಲಿಂಗ್ ಕೋಡ್ಗಳ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ನಾನು ಪ್ರತಿ ವಾರ ಕೆಲವೊಂದು ಹೀಲಿಂಗ್ ಕೋಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ವಾರ ಏನಪ್ಪಾ ಅಂದ್ರೆ ಒಂದು ವಿಶೇಷ ಏನಪ್ಪಾ ಅಂದ್ರೆ, ಯಾರೆಲ್ಲ ಇಂಟರ್ವ್ಯೂಗೆ ಹೋಗ್ತಾ ಇದ್ರ, ಇಂಟರ್ವ್ಯೂ ಸಕ್ಸಸ್ ಆಗ್ತಾ ಇಲ್ಲ, ಅಥವಾ ಇಂಟರ್ವ್ಯೂ ಸಕ್ಸಸ್ ಆಗ್ತದ ಬಟ್ ಜಾಬ್ ಸಿಗಲ್ಲ, ಜಾಬಿಗೆ ಕರೆಯೋದಿಲ್ಲ ಅಂತ ಕಂಪ್ಲೇಂಟ್ ಯಾರಿಗಿದ್ರು ಅವ್ರಿಗೋಸ್ಕರ ಒಂದು ಹೀಲಿಂಗ್ ಕೋಡ್ ಕೊಡ್ತಾ ಇದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ. ಇಂಟರ್ವ್ಯೂ ಸಕ್ಸಸ್ಗೋಸ್ಕರ, ಯಾರಿಗೆಲ್ಲ ಇಂಟರ್ವ್ಯೂ ಸಕ್ಸಸ್ ಆಗ್ತಿಲ್ಲ ಅವರಿಗೆ ಇಂಟರ್ವ್ಯೂ ಸಕ್ಸಸ್ಗೋಸ್ಕರ 73189653 73189653 ಇದು ಯಾರಿಗೆಲ್ಲ ಇಂಟರ್ವ್ಯೂ ಸಕ್ಸಸ್ ಆಗ್ತಾ ಇಲ್ಲ ಅನ್ನೋರಿಗೆ. ಇನ್ನು ಇಂಟರ್ವ್ಯೂ ಸಕ್ಸಸ್ ಆಗ್ತಾ ಇದೆ ಬಟ್ ಸೆಲೆಕ್ಟ್ ಆಗ್ತಾ ಇಲ್ಲ ಜಾಬಿಗೆ ಅನ್ನೋರಿಗೆ ಅದೊಂದು ಹೀಲಿಂಗ್ ಕೋಡ್ ಬೇರೆನೇ ಇದೆ. ಅದು ಬಂದ್ಬಿಟ್ಟು 3039793 3039793. ಈ ಹೀಲಿಂಗ್ ಕೋಡ್ಗಳನ್ನ ನಿಮ್ಮ ದೇಹದ ಎಡಭಾಗದಲ್ಲಿ ನೀಲಿ ಪೆನ್ನಿನಿಂದ ಸತತವಾಗಿ ಪ್ರತಿದಿನ ಬರೆದುಕೊಳ್ಳುವುದರಿಂದ ಅಥವಾ ಚಾಂಟ್ ಮಾಡೋದ್ರಿಂದ ಖಂಡಿತವಾಗಿ ಸಕ್ಸಸ್ ಸಿಗುತ್ತದೆ ಅಂತ ಹೇಳುತ್ತಾ ಈ ವಾರದ ನನ್ನ ಸಂಖ್ಯಾ ಭವಿಷ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರ. ಅಲ್ಲಿವರೆಗೂ ನಮಸ್ಕಾರ.